ಹಳೆಯ ಕಾಲದಲ್ಲಿ ಒಂದು ಸಣ್ಣ ಹಳ್ಳಿ ಇತ್ತು. ಆ ಹಳ್ಳಿಯಲ್ಲಿದ್ದ ರೈತನ ಹೆಸರು ರಾಮಯ್ಯ. ಅವನು ಪರಿಶ್ರಮಿ, ಸತ್ಯನಿಷ್ಠ ಮತ್ತು ಧಾರ್ಮಿಕನು. ಪ್ರತಿದಿನ ಬೆಳಿಗ್ಗೆ ಎದ್ದು ಗಂಗಾಜಲದಿಂದ ಸ್ನಾನ ಮಾಡಿ ದೇವರಿಗೆ ನಮಸ್ಕಾರ ಮಾಡಿ ಹೊಲಕ್ಕೆ ಹೋಗುತ್ತಿದ್ದನು. ಅವನ ಪಕ್ಕದ ಹೊಲದ ಮಾಲೀಕನಾದ ಶೇಷಗೌಡ ಮಾತ್ರ ಆಲಸ್ಯಪ್ರಿಯ. ಅವನು ಯಾವಾಗಲೂ ಇವತ್ತು ಬಿಡಿ, ನಾಳೆ ಮಾಡ್ತೀನಿ ಎಂದು ಕೆಲಸ ಮುಂದೂಡುತ್ತಿದ್ದನು. ರಾಮಯ್ಯ ತನ್ನ ಹೊಲದಲ್ಲಿ ಸಮಯಕ್ಕೆ ಬಿತ್ತನೆ ಮಾಡಿ ಗೊಬ್ಬರ ಹಾಕಿ ನೀರು ಕೊಟ್ಟು ಬೆಳೆ ಬೆಳೆಸುತ್ತಿದ್ದನು. ಆದರೆ ಶೇಷಗೌಡ ಕೆಲಸದಲ್ಲಿ ಆಸಕ್ತಿ ತೋರಿಸದೆ ಹಳ್ಳಿಯವರ ಜೊತೆ ಕುಳಿತು ಕಾಲ ಕಳೆಯುತ್ತಿದ್ದನು. ಕಾಲ ಬಂದು ಬೆಳೆ ಕಟಾವು ಮಾಡುವ ಸಮಯ ಆಯಿತು. ರಾಮಯ್ಯನ ಹೊಲದಲ್ಲಿ ಹಸಿರು ಬೆಳೆ ಹೊಳೆಯುತ್ತಿತ್ತು. ಗೋದಾಮು ತುಂಬುವಷ್ಟು ಧಾನ್ಯ ದೊರಕಿತು. ಹಳ್ಳಿಯವರು ಅವನ ಪರಿಶ್ರಮವನ್ನು ಮೆಚ್ಚಿದರು. ಆದರೆ ಶೇಷಗೌಡನ ಹೊಲದಲ್ಲಿ ಬೆಳೆ ಸರಿಯಾಗಿ ಬೆಳೆಯಲೇ ಇಲ್ಲ. ಗಿಡಗಳು ಒಣಗಿ ಹೋಗಿದ್ದವು. ಅವನು ಬೇಸರದಿಂದ ರಾಮಯ್ಯನ ಬಳಿ ಬಂದು ಹೇಳಿದನು, ನಿನ್ನ ಹೊಲದಲ್ಲೂ ಬೆಳೆ ಬಂದಿದ್ದು ಹೇಗೆ? ನನ್ನದರಲ್ಲಿ ಏನೂ ಇಲ್ಲ. ರಾಮಯ್ಯ ಮೃದುವಾಗಿ ನಗುತ್ತಾ ಹೇಳಿದನು, ಅಣ್ಣ, ದೇವರು ಎಲ್ಲರಿಗೂ ಒಂದೇ ಮಳೆ, ಒಂದೇ ಸೂರ್ಯ ಕೊಟ್ಟಿದ್ದಾನೆ. ಆದರೆ ನಾವು ಮಾಡಿರುವ ಕೆಲಸದ ಫಲವೇ ನಮಗೆ ಸಿಗುತ್ತದೆ. ಮಾಡಿದ್ದು ಉಣ್ಣೋ ಮಹಾರಾಯ. ಪರಿಶ್ರಮ ಮಾಡಿದರೆ ಫಲ ಸಿಗುತ್ತದೆ. ಶೇಷಗೌಡ ತನ್ನ ತಪ್ಪನ್ನು ಅರಿತುಕೊಂಡನು. ಮುಂದಿನ ವರ್ಷ ಅವನು ಸಹ ಪರಿಶ್ರಮದಿಂದ ಕೆಲಸ ಮಾಡಿದ್ದನು. ಆಗ ಅವನಿಗೂ ಉತ್ತಮ ಬೆಳೆ ದೊರಕಿತು. ನೀತಿ: ಯಾವ ಕೆಲಸ ಮಾಡಿದರೂ ಅದರ ಫಲವನ್ನು ನಾವುಲೇ ಅನುಭವಿಸುತ್ತೇವೆ. ಒಳ್ಳೆಯ ಕೆಲಸ ಮಾಡಿದರೆ ಒಳ್ಳೆಯ ಫಲ, ಕೆಟ್ಟ ಕೆಲಸ ಮಾಡಿದರೆ ಕೆಟ್ಟ ಫಲ ಸಿಗುತ್ತದೆ. ಆದ್ದರಿಂದ ಪರಿಶ್ರಮ, ಪ್ರಾಮಾಣಿಕತೆ ಮತ್ತು ಶ್ರಮವೇ ಜೀವನದ ಸಫಲತೆಗೆ ಮಾರ್ಗ.